ನಮಸ್ಕಾರ ಎಲ್ರಿಗೂ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಪರಶಿವಪ್ಪನ ಫ್ಯಾಮಿಲಿಗೆ ಹೋಗಿದ್ದೋ. ಅಲ್ಲಿ ಔಟ್ಡೋರ್ ಗೇಮ್ ಇತ್ತು. ಅಂದರೆ ನಾವು 3 ಗಂಟೆಗೆ ಎಲ್ಲರೂ ಕೂಡ ಅಲ್ಲಿರಬೇಕು, 2 ಗಂಟೆಗೆ ಅಲ್ಲಿರಬೇಕು ಅಂತ ಹೇಳಿದ್ರೆ ಕೆಲವ್ರು ಏನು ಮಾಡ್ತಾಯಿದ್ರು, 1 ಗಂಟೆಗೆ ಬಂದರು, ಕೆಲವರು 2 ಗಂಟೆಗೆ ಬಂದರು, ಕೆಲವರು 3 ಗಂಟೆಗೆ ಬಂದರು. ಈ ರೀತಿ ವ್ಯತ್ಯಾಸ ಆಗ್ತಾಯಿತ್ತು. ಸೊ ಬಂದ ಜಾಗದಲ್ಲಿ ನಾವೇನು ಮಾಡಿದ್ದೋ, ಹೊರಗಡೆ ಅಲ್ಲಿ ಒಂದು ಕಾರ್ ಶೆಡ್ ಥರ ಇತ್ತು, ಅಲ್ಲೆಲ್ಲರೂ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೋ. ಆ ವೆಯ್ಟ್ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಅಲ್ಲಿ ಔಟ್ಡೋರ್ ಗೇಮು ಕ್ರಿಕೆಟ್ ಎಲ್ಲ ಇತ್ತು. ಅದನ್ನು ನಾವು ಮತ್ತು ಮಕ್ಕಳುಗಳು ಆಟಾಡ್ತಾಯಿದ್ದೋ. ನಿಜವಾಗ್ಲೂ ಇದೊಂದು ಏನು ಅಂತ ಅಂದರೆ, ನಾವು ಏನು ದೊಡ್ಡ ಚಾಂಪಿಯನ್ ಏನಿಲ್ಲ, ಬಟ್ ಏನು ಅಂತಂದರೆ ಕ್ರಿಕೆಟ್ ಆಡಿದಾಗ ಮಕ್ಕಳುಗಳ ಜೊತೆ ಸಮಯ ಕಲಿತೀವಿ. ಆಮೇಲೆ ಅವ್ರಿಗೂ ಒಂಥರ ಖುಷಿ ಆಗುತ್ತೆ. ನೋಡಿ, ನೀವು ವಿಡಿಯೋದಲ್ಲೆಲ್ಲ ನೋಡ್ತಾ ಇರ್ಬೋದು, ಎಷ್ಟು ಮಕ್ಕಳು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಓಡಾಡ್ತಾಯಿದ್ದಾರೆ. ಕ್ರಿಕೆಟ್ ಅನ್ನೋದೆಲ್ಲ ಏನಾಗುತ್ತೆ, ನಾವು ದೊಡ್ಡವ್ರಿಗೆ ಅಂದರೆ ನಮಗೆಲ್ಲ ಏನಂತಂದರೆ, ನಾವು ತುಂಬ ದೊಡ್ಡವರಾದಾಗ ಕೇವಲ ಸ್ಕೂಲ್ಗಳಲ್ಲಿ ಇಂಥ ಕಡೆ ಆಡಿದ್ದು ಜ್ಞಾಪಕ ಉಂಟು. ಅದಾದಮೇಲೆ ಈ ಬೆಂಗಳೂರಿನಲ್ಲಿ ನಮ್ಗೆ ಎಲ್ಲಿರುತ್ತೆ ಗ್ರೌಂಡ್ ಇರಲ್ಲ, ಏನೂ ಇರಲ್ಲ. ಗ್ರೌಂಡ್ ಇದ್ರೂ ನಾವು ಅಲ್ಲಿ ಹೋಗಿ ಆಡುವಂತಹ ಅಭ್ಯಾಸ ನಮಗಿರಲ್ಲ. ನಾವೇನು ಮಾಡ್ತಿದ್ದೋ, ಇಲ್ಲಿ ಎಲ್ಲರೂ ಸೇರಿಕೊಂಡು ನಮ್ಮದೇ ಆದ ರೀತಿಯಲ್ಲಿ ಆಡ್ತಾಯಿದ್ರು. ಎಲ್ರಿಗೂ ಒಂದು ಓವರ್ ಅಂತ ಹೇಳಿ ಆಡ್ತಾಯಿದ್ರು. ಮಕ್ಕಳಿಗೆ ಅವ್ರಿಗೆ ಬೇಕಾದಾಗೆ ಮೆತ್ತಗೆ ಹಾಕೋದು, ದೊಡ್ಡವ್ರಿಗೆ ಸ್ವಲ್ಪ ಜೋರಾಗಿ ಹಾಕೋದು, ನಾವೇ ಫೀಲ್ಡಿಂಗ್ ಮಾಡೋದು, ಕೀಪಿಂಗ್ ಮಾಡೋದು, ಕ್ಯಾಚ್ ಎಲ್ಲ ಮಾಡ್ತಾಯಿದ್ದೋ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಸಮಯಗಳು ತುಂಬ ಸೊಗಸಾಗಿ ಕಾಲ ಕಳೀಬೋದು. ಮುಖ್ಯವಾಗಿ ಈ ಥರ ವರ್ಷಕ್ಕೊಂದ್ಸಲಿನಾದರೂ ನಾವು ಪರಶಿವಪ್ಪನ ಫ್ಯಾಮಿಲಿ ಅಂತ ಹೇಳಿ ಎಲ್ಲರೂ ಒಂದು ಕಡೆ ಸೇರಿದಾಗ ಒಂದು ಬಾಂಡಿಂಗ್ ಅನ್ನೋದು, ಒಂದು ಸೌಹಾರ್ದತೆ ನಮ್ಮಲ್ಲಿ ಸೇರುತ್ತೆ. ಹಿಂದಿನ ಕಾಲದಲ್ಲಿ ಏನು ಅಂತಂದರೆ, ಹಬ್ಬ ಹರಿದಿನಗಳು ಮತ್ತೊಂದು ಅಂತ ಹೇಳಿ ಯಾವುದಾದ್ರು ಒಂದು ರೀಸನಲ್ಲಿ ಎಲ್ಲ ಒಟ್ಟಿಗೆ ಸೇರುವಂಥ ಸಂದರ್ಭಗಳನ್ನ ಮಾಡ್ತಾಯಿದ್ರು. ಆದರೆ ಈಗ ನಮಗೇನಾಗ್ತಾಯಿದೆ ಅಂತಂದರೆ, ಯಾವುದೇ ತರಹದ ಹಬ್ಬ ಆಚರಣೆಗಳು ಕೂಡ, ಈ ಒಟ್ಟಿನ ಸಂಬಂಧ ಇದ್ದಿದ್ದು ಕೂಡ ಕಮ್ಮಿ ಆಗ್ತಾಯಿದೆ. ಅಂದರೆ ಒಟ್ಟಿನ ಸಂಸಾರಗಳು ಇಲ್ಲ. ಬದಲಾದರೆ ಅತ್ತೆ ಮಾವ, ದೊಡ್ಡಮ್ಮ, ಚಿಕ್ಕಮ್ಮ ಎಲ್ಲರೂ ಒಟ್ಟಿಗೆ ಇರ್ತಿದ್ರು. ಒಂದು ಬಾಂಧವ್ಯ ಏನಾದ್ರು ಬೆಳೀತಾಯಿತ್ತು. ಈಗೆಲ್ಲರೂ ಇಂಗ್ಲೀಷ್ನಲ್ಲಿ ಆಂಟಿ ಅಂಕಲ್ ಅಂತ ಹೇಳ್ದಂಗೆ ಎಲ್ಲ ಕೂಡ ಒಂದೊಂದಾಗೋಗ್ಬಿಟ್ಟಿದೆ. ಅಷ್ಟೇ ಅಲ್ಲ, ಈಗ ಕೂಡ ಎಲ್ಲರೂ ಹೇಳ್ತಾ ಇರೋದು ಏನು ಅಂತಂದರೆ, ನಮ್ಮ ಹಿಂದೂ ಸಮಾಜ ಉಳಿಬೇಕು ಮುಂದಿನ ಜನ್ರೇಷನ್ಗೆ ಅಂತಂದರೆ, ಕನಿಷ್ಠ ಪಕ್ಷ ಒಬ್ಬ ಪೇರು 3 ಜನ ಮಕ್ಕಳನ್ನು ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ. ಮೊದಲೆಲ್ಲ ನಾವಿದ್ದಂತಹ ಕಾಲದಲ್ಲಿ ಆರ್ತಿಗೊಂದು ಕೀರ್ತಿಗೊಂದು ಅಂತ 2 ಇದ್ದರೆ ಸಾಕು ಅಂತ ಹೇಳ್ತಾಯಿದ್ರು. ಆದರೆ ಈಗ ಮಿನಿಮಮ್ಮು ಅಂದರೂ 3 ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ, ಈಗ ನೋಡಿ, ಬರೀ ಅತ್ತೆ ಮಾವ ಚಿಕ್ಕಮ್ಮ ಎಲ್ಲ ಹೋಗ್ಬಿಟ್ಟು ಬರೀ ಅಂಕಲ್ ಆಂಟಿ ಅಂತ ಬರೀ 2 ವರ್ಡಲ್ಲಿ ನಾವು ನೋಡ್ಕೊಳ್ಳೋಂಗಾಗುತ್ತೆ. ಇದು ವಿಡಿಯೋನ ಸುಮ್ಮನೆ ರಿವರ್ಸ್ ಮಾಡಿ ಹಾಕಿದ್ದೀನಿ, ಸುಮ್ಮನೆ ಫನ್ ಇರಲಿ ಅಂತ. ನಿಮಗೆ ಈ ವಿಡಿಯೋ ಏನು ಅನ್ನಿಸ್ತು? ನೀವು ಯಾರಾದರೂ ಈ ಥರ ಫ್ಯಾಮಿಲಿನಲ್ಲಿ ಹೋಗಿದ್ದರೆ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಿಮ್ಮದೇನಾದ್ರು ವಿಷಯಗಳೇನಾದ್ರು ಇನ್ನೂ ಇತ್ತು ಅಂದರೆ ನಿಮ್ಮ ಕಮೆಂಟ್ ಸೆಕ್ಷನ್ ತಿಳಿಸಿದರೆ ನಾವು ಅದ್ರ ಪ್ರಕಾರ ಅಪ್ಡೇಟ್ ಮಾಡ್ತೀವಿ. ಮುಂದಿನ ಗೇಮ್ನಲ್ಲೂ ಕೂಡ ನಾವು ಇನ್ನೂ ಚೆನ್ನಾಗಿ ಆಡೋಣ ಅಂತ ಹೇಳ್ತಾ, ವರ್ಷಕ್ಕೊಂದ್ಸಲಿ ಎಲ್ಲರೂ ಕೂಡ ಸೇರೋದು ಅಲ್ಲಿ ಒಳ್ಳೆಯದಿದೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.